ವಕೀಲರ ಸಂಘದಿಂದ ಇ ಸೇವಾ ಕೇಂದ್ರ ಹಾಗೂ ಶಿಶು ಹಾರೈಕೆ ಉದ್ಘಾಟನಾ ಸಮಾರಂಭ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಕೋರ್ಟ್ ಆವರಣದಲ್ಲಿ ನ್ಯಾಯಾಂಗ ಇಲಾಖೆ, ಚಿತ್ರದುರ್ಗ ಜಿಲ್ಲೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಚಿತ್ರದುರ್ಗ ಮತ್ತು ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಇ ಸೇವಾ ಕೇಂದ್ರ ಹಾಗೂ ಶಿಶು ಹಾರೈಕಾ ಕೊಠಡಿಗಳನ್ನು ಉದ್ಘಾಟಿಸಿದ ಶ್ರೀಯುತ ರೋಣಾ ವಾಸುದೇವ್ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಪತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಕಕ್ಷಿದಾರರು ತಮ್ಮ ಕೇಸಿನ ಬಗ್ಗೆ ಮಾಹಿತಿ ಸಿಗದೆ ಹೈರಾಣಾಗುವಂತಹ ಪರಿಸ್ಥಿತಿ ಇದ್ದು, ಆದರೆ ಹೈಕೋರ್ಟ್ ಆದೇಶದ ಮೇರೆಗೆ ಈ ಸೇವೆ ಕೇಂದ್ರಗಳನ್ನು ಎಲ್ಲ ಕಡೆ ಪ್ರಾರಂಭಿಸಿದ್ದು, ಇದರ ಸದ್ಬಳಕೆಯನ್ನು ಕಕ್ಷಿದಾರರು ಪಡೆದುಕೊಳ್ಳಬೇಕು. ಅಲ್ಲದೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಇಲ್ಲದ ಸೌಲಭ್ಯಗಳು ಚಳ್ಳಕೆರೆ ನ್ಯಾಯಾಲಯದಲ್ಲಿ ಇವೆ. ನನಗೆ ಹರ್ಷ ತಂದಿದೆ ಹಾಗೂ ಇಂದಿನ ಯುವ ವಕೀಲರು ಮೇಲ್ ಮೂಲಕ ಬೆರಳು ತುದಿಯಲ್ಲಿ ಕಂಪ್ಯೂಟರ್ನಲ್ಲಿ ನ್ಯಾಯಾಂಗ ಕಾನೂನು ರೂಪುರೇಷೆಗಳನ್ನು ಕುಂತಲ್ಲೇ ಕೇಸುಗಳ ಬಗ್ಗೆ ವಿಚಾರ ವಿನಿಮಯ ತಿಳಿದುಕೊಳ್ಳಬಹುದು ಹಾಗೂ ಕೇಸಿನ ಮಾಹಿತಿ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದಿವೆ. ಈ ಕಾರಣದಿಂದಾಗಿ ವಕೀಲರು ಕಾನೂನಾತ್ಮಕ ತಿಳುವಳಿಕೆಗಳನ್ನು ಬೆಳೆಸಿಕೊಂಡು ಕಕ್ಷಿದಾರರಿಗೆ ಸೂಕ್ತ ರೀತಿಯ ನ್ಯಾಯ ಒದಗಿಸಿಕೊಡುವಲ್ಲಿ ಜವಾಬ್ದಾರಿ ಹೊರಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಚಿತ್ರದುರ್ಗ ಶ್ರೀಯುತ ಎಂ ವಿಜಯಕುಮಾರ್ ಹಾಗೂ ಪ್ರಧಾನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್.ಆರ್. ಹೇಮಾ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಕೆ.ಎಂ. ನಾಗರಾಜ್ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯಾಧೀಶರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು ಈ ವೇಳೆ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, ಅಬ್ದುಲ್ ಹಕೀಂ, ವಕೀಲರಾದ ಬಿ ಪಾಲಯ್ಯ, ಟಿ ರುದ್ರಯ್ಯ, ನಾಗರತ್ನ, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ವಕೀಲರು ಹಾಜರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, ಪ್ರಜಾಪವರ್ ನ್ಯೂಸ್. ಅದಕ್ಕೆ ತಕ್ಕನಾಗಿ ನಮ್ಮಲ್ಲಿರ್ತಕ್ಕಂಥ POs ಅವರು ಕೂಡ ಅಷ್ಟೊಂದು ಜವಾಬ್ದಾರಿ ತಗೊಳ್ತಾರೆ. ಪ್ರತಿಯೊಂದನ್ನು ಕೂಡ ಕೆಲಸ ಹಿಡಿದ್ರಂದ್ರೆ ಆಗವರೆಗೂ ಬಿಡೋದು, ಅಷ್ಟರ ಮಟ್ಟಿಗೆ ಕೆಲಸ ಅದು ಮಾಡಿದ್ರೆ ಮಾತ್ರ ಸಾಧ್ಯ. ಆಗದೆ ನಾವೇನಾಗ್ತದೆ, ಸಹಜವಾಗಿ ಹೇಳ್ತೀನಿ ಅಂತ ಎಲ್ಲರೂ ಹೇಳೋ ಸಂಖ್ಯೆ ಎಷ್ಟು ಬೇಕಾದ್ರೂ ಸಿಗ್ತಾರೆ. ಮಾಡೋರ್ ಬೇಕಿಲ್ಲ, ಮಾಡಿಸೋರ್ಬೇಕು, ಎರಡೂ ಇರಬೇಕು. ಬರೀ ಹೇಳೋಣ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಸೊ ನಮ್ಮಲ್ಲಿ ಅದು ಆಗಲ್ಲ. ಹಿಡಿದ್ರು ಅಂದ್ರೆ ಅದು ಆಗೋರಿಗೆ ಕೆಲಸ ಆಗೋರಿಗೆ ಮಾಡಿಸ್ತಾರೆ. ಆ ಕಾರಣದಿಂದ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮಲ್ಲಿ ಈಗ ತಾನೇ ಹೇಳಿದಂಗೆ ಈ ಸೇವಾ ಕೇಂದ್ರದ ಕಾನ್ಸೆಪ್ಟ್ ನಮ್ದು ಯಾರ್ದು ಅಲ್ಲ, ನಮಗೆ ಮೊದಲು ಗೊತ್ತಿರಲಿಲ್ಲ. ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿದಂತಹ ಪ್ರಾಡಕ್ಟ್ ಇದು. ಮೊದಲು ಅಲ್ಲಿಂದ ಬಂದಂತ ಪ್ರಾಜೆಕ್ಟ್. ಬಹುಶಃ ಹಿಂದೆ ಜಸ್ಟಿಸ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಸಾಹೇಬ್ ಇದ್ದಾಗ ಇನಿಷಿಯೇಷನ್ ಆಯ್ತು ಅಂತ ಕಾಣಿಸುತ್ತೆ. ಅಲ್ಲಿಂದ ಆದಂತ ಪ್ರಾಜೆಕ್ಟ್ ಅದು ಮುಂದುವರಿತಾ ಬಂತು. ಈ ಒಂದು ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಕೂಡ ನಮ್ದಲ್ಲ, ಅಲ್ಲಿನ ಐಎಸ್ ಮೇಲೆ ಅವ್ರು ಕೊಟ್ಟಂತ ಪ್ರಾಜೆಕ್ಟ್ ಏನ್ ಸಿಸ್ಟಮ್ ಇದೆ ಅದ್ರ ಮೇಲೆ ಕಟ್ಟಿದ್ದಾರೆ. ಅದಕ್ಕೆ ಎಲ್ಲದೂ ಕೂಡ ಡೈರೆಕ್ಷನ್ಸ್ ಎಲ್ಲ ಹೈಕೋರ್ಟ್ ಮೇಲೆ ಕಟ್ಟಿದ್ದಾರೆ. ಈಗ ಕೆಲಸ ಏನ್ ಮಾಡಿದ್ದಾರೆ ಅದು ಪ್ರತಿಯೊಂದು ಕೂಡ ಹೈಕೋರ್ಟ್ ಅಲ್ಲಿ ಯಾವ ರೀತಿ ಡೈರೆಕ್ಷನ್ ಕೊಟ್ಟರು ಅದ್ರ ಮೇಲೆ ಆಯಾ ಸ್ಟೇಜ್ ಕೆಲಸ ಮಾಡಿದ್ದಾರೆ ವಿನಃ ಎಲ್ಲರೂ ಅಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡಕ್ ಬಂದಾಗ ಕೇಳ್ತಿದ್ವಿ, ಏನಪ್ಪಾ ಹಿಂಗೆ ಅಂತ ಕೇಳೋರು ಹೇಳಿಲ್ಲ ಸರ್, ನಮ್ ಗೋಡೆ ಕಟ್ಟೋದು ಅಷ್ಟೇ ಕೆಲಸ ಅನ್ನೋದು. ಇನ್ನೊಬ್ರಿಗೆ ಕೇಳಿದ್ರೆ ನಮ್ ಕಿಡಿಗಿಡೋದು ಅಷ್ಟೇ ಕೆಲಸ ಅನ್ನೋದು. ಇನ್ನೊಬ್ರಿಗೆ ಕೇಳಿದ್ರೆ ಅದಕ್ಕೆ ಫರ್ನಿಚರ್ ಕೊಡೋದು ಅಷ್ಟೇ. ಒಬ್ಬೊಬ್ಬರದ್ದು ಕೂಡ ಹಂಚ್ಬಿಟ್ಟಿದ್ರು. ಹಂಗಾಗಿ ಎಲ್ಲಾ ಕೆಲಸಗಳನ್ನ ಮಾಡಿ ಅವ್ರು ಮಾಡಿದ್ರು. ಅದಾದ ನಂತರ ನಮ್ಮ ಸಾಹೇಬರು ಹೆಚ್ಚಿಗೆ ಎಲ್ಲ ನ್ಯಾಯಾಧೀಶರು ನೋಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಟೆಕ್ನಾಲಜಿಗೆ ಎಲ್ಲರೂ ಸ್ವಲ್ಪ ಅಲರ್ಜಿಕ್ ಆಗಿ ಇದ್ದೀರಾ. ನಿಮಗೆ ಈಗ 2 ಬಾರಿ ಟ್ರೈನಿಂಗ್ ಆಲ್ರೆಡಿ ಆಗಿದೆ. ಸೊ ಇನ್ನೊಂದು ರೌಂಡ್ ಟ್ರೈನಿಂಗ್ ಬಾಕಿ ಇದೆ. ಸೊ ಈಗ ನಿಮಗೆ ಈ ಸೇವಾ ಕೇಂದ್ರ ನಿಮ್ಮಲ್ಲೇ ಲಭ್ಯ ಇರೋದ್ರಿಂದ ನೇರವಾಗಿ ನೀವು ಫೈಲಿಂಗ್ ಮಾಡ್ಕೋಬಹುದು. ಅದಕ್ಕೋಸ್ಕರ ತಾವು ಏನು ನಮ್ಮ ಹಳೆ ವಿಚಾರಗಳನ್ನು ಬಿಟ್ಟು ಹೊಸದಾಗಿ ಇದ್ರ ಬಗ್ಗೆ ನಾವು ಕಲ್ಕೊಂಡಾದ್ರೂ ಕೂಡ ಈ ಫೈಲಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಎಲ್ಲರೂ ಕೂಡ ಸ್ವಲ್ಪ ಒಲವು ತೋರಿ ಅಂತ ಹೇಳ್ತೇನೆ. ಇನ್ನೂ ಸ್ವಲ್ಪ ಜನ ನೋಂದಣಿ ಮಾಡ್ಕೊಂಡಿಲ್ಲ ನೀವು, ಅದನ್ನ ಪದೇ ಪದೇ ನಾವು ಪತ್ರ ಹಾಕ್ತಾ ಇದ್ದೇವೆ, ಅಧ್ಯಕ್ಷ ಮೂಲಕ ತಮಗೆ ಹೇಳ್ತಾ ಇದ್ದೇವೆ, ಆದ್ರೂ ಮಾಡ್ತಾ ಇಲ್ಲ. ಸೊ ಮುಂಬರುವ ದಿನಗಳಲ್ಲಿ ಏನು ಟೆಕ್ನಾಲಜಿ ಬೇಸ್ಡೇ ನಮ್ದು ಎಲ್ಲ ನ್ಯಾಯಾಂಗ ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಸೊ ತಾವು ಕೂಡ ಎಲ್ಲರೂ ಕೂಡ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅದನ್ನ ನೋಂದಣಿ ಮಾಡ್ಕೊಡಿ ಅಂತ ಈ ಮೂಲಕ ಹೇಳ್ತೇನೆ. ಅದೇ ರೀತಿ ಕಕ್ಷಿದಾರರಿದ್ದೀರಾ ಎಲ್ಲರೂ ಕೂಡ, ಎಷ್ಟೋ ಬಾರಿ ನಿಮಗೆ ಏನು ಕೇಸ್ ಡೇಟ್ ಏನಾಗಿದೆ, ಸ್ಟೇಜ್ ಏನಾಗಿದೆ ಅಂತ ಗೊತ್ತಾಗಲ್ಲ. ತಾವು ಅಲ್ಲಿ ಈ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಕೇಸ್ ನಂಬರ್ ಅನ್ನ ಕೊಟ್ರೆ ಆ ಕೇಸ್ ನಿಮ್ಗೆ ಏನ್ ಸ್ಟೇಜ್ ಇದೆ, ಯಾವ ಹಂತದಲ್ಲಿದೆ, ಯಾವಾಗ ಡೇಟ್ ಇದೆ ಅನ್ನೋ ಕೂಡ ಮಾಹಿತಿ ತಾವು ಅಲ್ಲಿ ಪಡ್ಕೋಬಹುದಾಗಿದೆ. ಇದೆಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ನಡೆಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮೂಲಕ ಎಲ್ಲರೂ ಈ ಸೇವಾ ಕೇಂದ್ರ ಕೊಡುಗೆ ಸದಾ ಇರಲಿ ಅಂತ ನಾನು ಹೇಳ್ತೇನೆ. ಈಗ ಲೆಟ್ ಅಸ್ ಕಮ್ ಟು ದಿ ಸಬ್ಜೆಕ್ಟ್. ಏನು ಈ ಸೇವಾ ಕೇಂದ್ರ ಮತ್ತು ಶಿಶು
ಆರೈಕೆ ಕೊಠಡಿ. ಈಗ ಈ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ನಾನು ಎರಡು ಮಾತನ್ನು ಹೇಳ್ಬಿಟ್ಟೆ ಯಾಕಂದ್ರೆ ನಾವು ಕೂಡ ಚಿತ್ರದುರ್ಗ ವಾಪಸ್ಸಾಗಿ ಮತ್ತು ಅಲ್ಲಿ ನಿಮ್ಮ ಸಹೋದರ ನ್ಯಾಯವಾದಿಗಳು ಕಾಯ್ತಾ ಇರ್ತಾರೆ, ಅವ್ರನ್ನ ಕಾಯಿಸೋದು ಚೆನ್ನಾಗಿರಲ್ಲ ಅಂತ. ಈಗ ಈ ಸೇವಾ ಕೇಂದ್ರ ನಮಗೆ ಅಗತ್ಯ ಇದೆಯಾ ಅಂತ ನಾನು ಹೇಳ್ತೇನೆ. ಟೆಕ್ನಾಲಜಿ ಬೆಳೀತಾ ಇದೆ. ನಾವು ಮೊದಲಿನ ಹಾಗೆ ಎಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ಬಂದು ಪ್ರಕರಣವನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಕೋರ್ಟ್ ಫೀ ಕೊಟ್ಟು ನ್ಯಾಯಾಲಯದಲ್ಲಿ ಆರ್ಡರ್ ಆದಂತ ಸರ್ಟಿಫೈಡ್ ಕಾಪಿ ಇಲ್ಲೇ ಅಪ್ಲೈ ಮಾಡಿ ಎಲ್ಲವನ್ನೂ ಇಲ್ಲೇ ತೆಗೆದುಕೊಳ್ಬೇಕು ಅನ್ನೋದು ದಿನಗಳು ಹೋಗ್ತಾ ಇದೆ, ಕಡಿಮೆ ಆಗ್ತಾನೆ ಇದೆ. ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಗತಿ ಆಗಿದೆ. ಸ್ವಲ್ಪ ನಾವು ಚಿತ್ರದುರ್ಗ ಇದನ್ನು ಸ್ವಲ್ಪ ಹಿಂದೆ ಉಳಿದಿದೆ ಅಂತ ನಾನು ಹೇಳ್ತೇನೆ. ನನ್ನ ವೈಯಕ್ತಿಕ ಅನುಭವ ನಿಮಗೆ ಹೇಳ್ತೇನೆ. ಕೋವಿಡ್ ಪೀರಿಯಡ್ದಲ್ಲಿ ನಾನು ಧಾರವಾಡ ಹೈಕೋರ್ಟ್ನಲ್ಲಿದ್ದಾಗ ಹಿರಿಯ ನ್ಯಾಯವಾದಿಗಳು ಆಗ ಇದ್ದಂತಹ ಚೀಫ್ ಜಸ್ಟಿಸ್ ಕೋರ್ಟ್ ಸಾಹೇಬ್ ಹೇಳಿದ್ರು, ಹೈಕೋರ್ಟ್ನಲ್ಲಿ ಮ್ಯಾಟರ್ ಬರಬೇಕು ಅಂತಂದ್ರೆ ನೀವು ಇಮೇಲ್ ಮೂಲಕ ಮೆಮೊ ಮೂವ್ ಮಾಡಬೇಕು ಅಂತ ಅಡ್ವೊಕೇಟ್ಸ್ ಹೇಳಿದ್ರು. ಇಮೇಲ್ ಹೇಗೆ ಹೈಕೋರ್ಟ್ಗೆ ಹೇಗೆ ಕಳಿಸ್ಕೊಡ್ಬೇಕು ಅನ್ನೋದು ಎಷ್ಟೋ ಪಾಪ ಹಿರಿಯ ಅಡ್ವೊಕೇಟ್ಸ್ ಗೊತ್ತಿರಲಿಲ್ಲ. ಆದರೆ ಆ ಕೆಲಸವನ್ನ ಯಂಗ್ ಜನರೇಷನ್ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ರು. ಅದು ಬಂದ ಹಾಗೆ ಇಮೇಲ್ ಬಂದಂತ ನಾನು ಚೀಫ್ ಜಸ್ಟಿಸ್ ಅವರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ. ಅವ್ರ ಕೇಸ್ಗಳು ಲೀಸ್ಟ್ ಆಗ್ತಾ ಇದ್ರು, ಹೈಕೋರ್ಟ್ ನಲ್ಲಿ ಬರ್ತಾ ಇದ್ರು. ಆದ್ರೆ ಹಿರಿಯ ನ್ಯಾಯವಾದಿಗಳ ಕೇಸ್ಗಳು ಅವ್ರಿಗೆ ಇಮೇಲ್ ಕಳಿಸೋದೇ ಗೊತ್ತಿರಲಿಲ್ಲ, ಪಾಪ ಅವ್ರ ಕೇಸ್ಗಳು ಲೀಸ್ಟ್ ಆಗ್ತಾ ಇರಲಿಲ್ಲ. ಈ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈಗೇನು ಯಂಗ್ ಜನರೇಷನ್ ಲಾಯರ್ಸ್ ಎಲ್ಲ ಬರ್ತಾ ಇದ್ರ, ನೀವು ಟೆಕ್ನಾಲಜಿ ಬಗ್ಗೆ ನಿಮಗೆ ಜಾಸ್ತಿ ತಿಳುವಳಿಕೆ ಇರ್ತದೆ, ಅದರ ಪ್ರಯೋಜನವನ್ನು ಪಡ್ಕೊಂಡ್ರೆ. ಈಗ ಇಲ್ಲಿ ನಾನು ನೋಡಿದೆ ಕ್ಯಾಬಿನ್ ಇಸಿ ಕ್ಯಾಬಿನ್ ಕೂಡ ಆಗಿದೆ. ಆ ಕ್ಯಾಬಿನ್ ಮಹತ್ವ ಏನು ಅಂತ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಹಿಂದೆ ಮ್ಯಾಟರ್ ಒಂದು ಬೆಂಗಳೂರು ಬೆಂಚ್ನಲ್ಲೇ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ಕಕ್ಷಿಗಾರ ನಿಮ್ಗೆ ಬೇಕಾದವರು ಧಾರವಾಡ ಬೆಂಚ್ ಮ್ಯಾಟರ್ನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಅಥವಾ ಬೇಡ ಕಲಬುರಗಿ ಬೆಂಚ್ ಮ್ಯಾಟರ್ನ್ನು ಕೊಟ್ಟಿದ್ರು ನಿಮ್ಗೆ ಅಂದ್ರೆ, ಇಲ್ಲಿ ಕ್ಯಾಬಿನ್ ನಲ್ಲಿ ಕುಳಿತುಕೊಂಡು ನೀವು ಹೈಕೋರ್ಟ್ನ ಪ್ರಕರಣವನ್ನ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ರೀಕನ್ಸೋಲ್ ಅಂತ ಒಂದು ಸಿಸ್ಟಮ್, ಒಂದು ಆಪ್ ಒಂದಿದೆ. ಅದೊಂದು ನಿಮ್ಗೆ ತಗೊಂಡ್ಬಿಟ್ರೆ ಅಥವಾ ಜಾಯ್ನ್ ಆಗ್ಬಿಟ್ರೆ ಅಫ್ಕೋರ್ಸ್ ಅದನ್ನೇ ನಿಮ್ಗೆ ದುಡ್ಡು ಕೊಟ್ಟು ತಗೊಳ್ಬೇಕಾಗಿಲ್ಲ. ರೀಕನ್ಸೋಲ್ ಕಾನ್ಫರೆನ್ಸ್ ಅಂತ ಹೇಳಿದ್ರು, ಅದನ್ನ ಮೊದಲು ಸಾಹೇಬರು ನಮ್ಮನ್ನ ಎಲ್ಲರನ್ನು ಸೇರಿಸಿ, ಕಕ್ಷಿದಾರನ್ನು ವಕೀಲರನ್ನು ಸೇರಿಸಿ ಲೋಕ ಅದಾಲತ್ ಬಗ್ಗೆ ನಮ್ಗೇನು ಒಂದು ಪ್ರಪೋಸಲ್ ಹೇಳಿದ್ರು, ಅದು ಇನ್ನೊಂದು ನೋಡಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರ ಸಂಘದಲ್ಲಿ ಯಾವತ್ತೂ ಕೂಡ ನಾವು ಸಹಕಾರ ಕೊಟ್ಟಿದ್ದೀವಿ. ಎಷ್ಟೋ ಸರಿ ನಾವೇ ಬಹುಶಃ ಡಿಸ್ಟ್ರಿಕ್ಟ್ ಅಲ್ಲಿ ಐಎಸ್ ಬಂದಿರತಕ್ಕಂಥದ್ದು ಕೂಡ ನಿದರ್ಶನಗಳಿದ್ದಾವೆ. ಮುಂದೂ ಕೂಡ ನಮ್ಮ ವಕೀಲರ ಸಂಘದ ಎಲ್ಲಾ ಸದಸ್ಯರುಗಳು ಕೂಡ ಕಕ್ಷಿದಾರ ಮನವೊಲಿಸಿ ಯಾವ ಕೇಸ್ಗಳು ರಾಜಿ ಮಾಡೋದಕ್ಕೆ ಸಾಧ್ಯ ಆಗ್ತದೋ ಅವನ್ನೆಲ್ಲವನ್ನು ಕೂಡ ರಾಜಿ ಮಾಡಿಸೋಂಥ ಪ್ರಯತ್ನ ಪಡ್ತೀವಿ ಅಂತ ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ನನ್ನ ಹೇಳ್ಕೊಳ್ತೇನೆ. ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲೇ ಈ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದಿದೆ ಅಂತ ತೋರಿಸಬೇಕಾಗಿದೆ. ಆ ಕಾರಣ ಮುಂದಿನ ತಿಂಗಳು ಡಿಸೆಂಬರ್ 13ನೇ ತಾರೀಕು ಈ ಸಾಲಿನ ಅಂದ್ರೆ ಕ್ಯಾಲೆಂಡರ್ ವರ್ಷದ ಕೊನೆಯ ಲೋಕದತ್ 4ನೇ ಲೋಕದತ್ ಬರ್ತಾ ಇದೆ. ದಯವಿಟ್ಟು ನಾನು ಇಲ್ಲಿ ನಡೆದಂಥ ಕಕ್ಷಿಗಾರರಲ್ಲಿ ಮತ್ತು ನ್ಯಾಯವಾದಿಗಳಲ್ಲಿ ಉನ್ನತಿ ಮಾಡಿಕೊಳ್ತೇನೆ. ಸಣ್ಣ ಪುಟ್ಟ ಪ್ರಕರಣಗಳಿರ್ತಾವೆ ಅಥವಾ ಇವನ್ ದೊಡ್ಡ ಪ್ರಕರಣಗಳಲ್ಲಿ ಮಾಡಬಹುದು ಅಂತಲ್ಲ, ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಕೂಡ ತಾವು ಇತ್ಯರ್ಥ ಮಾಡಿಕೊಂಡ್ರೆ ದೊಡ್ಡ ಪ್ರಕರಣದಲ್ಲಿ ಮಾಡಿಕೊಳ್ಳುವಂತ ತಮಗೆ ಧೈರ್ಯ ಬರ್ತದೆ, ಅದರ ಪ್ರಯೋಜನ ಆಗುತ್ತೆ. ದಯವಿಟ್ಟು ವ್ಯಾಜ್ಯಗಳನ್ನ ಲೋಕಾದಾಲತ್ನಲ್ಲಿ ಬಗೆಹರಿಸಿಕೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಪ್ರಗತಿಯನ್ನು ತೋರಿಸೋಣ ಅಂತ ಹೇಳ್ತಾ ಆ ದಿಶೆಯಲ್ಲಿ ನೀವುಗಳೆಲ್ಲ ನನ್ನ ಜೊತೆಗೆ ಕೈ ಜೋಡಿಸ್ತೇನೆ ಅಂತ ಭಾವಿಸ್ತಾ ನನ್ನ ಮಾತು ನೋಡಿ. ಧ್ವನಿ ಅನ್ನೋದು ಕೂಡ ದೈವದತ್ತವಾದ ವರ, ಅದು ಎಲ್ಲರಿಗೂ ಬರೋದಿಲ್ಲ. ನನಗೂ ಬೇಕಾದ್ರೆ ಬರಲ್ಲ, ನಿಮಗೂ ಬೇಕಾದ್ರೆ ಬರಲ್ಲ, ಅದು ಎಲ್ಲರಿಗೂ ಸಿಗೋದಿಲ್ಲ. ಈಗ ನನಗೆ ಒಂದು ಸಂತೋಷದ ವಿಷಯ ಏನಂದ್ರೆ, ನಾವು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಮಾಡಲಾದಂಥ ಕೆಲಸಗಳನ್ನ ಚಳ್ಳಕೆರೆಯವರು ಮಾಡಿ ನಮಗೆ ಮಾರ್ಗದರ್ಶನ ಪ್ರತಿ ವಿಷಯದಲ್ಲಿ ನಮಗೆ ಓವರ್ಟೇಕ್ ಮಾಡ್ತಾರೆ. ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ, ಇರಲಿ, ಅದಕ್ಕೆ ಪೂರಕವಾಗಿ PWD ಇಲಾಖೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ದೆ, ನೋಡಿ ನಿಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇದ್ದಾರೆ, ಅದಕ್ಕೆ ಸಮೀರ್ ಪ್ಲೀಸ್ ಡೂ ಸಮ್ ವರ್ಕ್ ಅಂತ. ಹಿ ಇಸ್ ಡೂಯಿಂಗ್ ಇಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್. ಯಾಕಂದ್ರೆ ಸೀಮಿತ ಪರಿಮಿತಿಯಲ್ಲಿ ನಿಮಗೇನು ಅನುದಾನ ಸಿಗ್ತದೆ ಅದರಲ್ಲೇ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ, ಅದು ಮೆಚ್ಚತಕ್ಕಂಥದ್ದು. ಯಾಕಂದ್ರೆ ನಾನು ಚಿತ್ರದುರ್ಗದಲ್ಲಿ ಕೆಲವು ಕೆಲಸಗಳನ್ನ ಹೇಳಿದಾಗ ನನಗೆ PWD ಇಲಾಖೆ ಬರುವ ಒಂದೇ ಮಾತು ಏನು, ಸರ್ ಹಣದ